ನೋಡಿ ಗಾಯ್ಸ್, ಇವಾಗ ನಮ್ಮಮ್ಮ ಚಿಚ್ಕೊಂಡಿರೋ ಫ್ರೈ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಚಿಚ್ಕೊಂಡಿರೋ ಫ್ರೈನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು ನಿಂಗೆ ಏನೇನೇನೋ. ಸಾರಿ ಗಾಯ್ಸ್, ಮೈಂಡ್ ಮಾಡ್ಬಿಡಿ, ಯಾಕಂದ್ರೆ ನಾನು ಅಡುಗೆ ಮನೆಗೆ ಹೋಗಲ್ಲ, ನನ್ಗೇನ್ ಗೊತ್ತಿರುತ್ತೆ. ಚಿಚ್ಚಿ ನಾನು ಇನ್ನು ಪಾಪುನ್ನೆ. ಇದು ಗೊತ್ತಲ್ಲ ಹೇಳು. ಇದು ಗೊತ್ತು ನೋಡಿ ಗಾಯ್ಸ್, ಇದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ಇದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಇದೆಲ್ಲ ಇದು ಆನಿಯನ್, ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಇದು ರೆಡ್ ಟೊಮ್ಯಾಟೊ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ, ಏನ್ ಮಾಡೋದು ಅಂತ ಅರ್ಧ ಗಂಟೆಯಿಂದ ಕೇಳ್ತಾ ಇದೀನಿ. ಯಾರು ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಕೇಳಿದೆಲ್ಲ ಮಾಡ್ಕೊಡ್ತೀರಾ? ಕಾರಣ ಅವ್ರನ್ನ ಕೇಳೋಣ. ಕೇಳಿದೆಲ್ಲ ಮಾಡ್ಕೊಡ್ತೀರಾ? ಆಗ್ಬಿಡುತ್ತೀಗ ಮಾಡ್ತೀರಾ? ಈ ಪ್ಲಾನ್ ಅಂತೂ ಮಾಡ್ತೀರಾ? ಮಾಡ್ತೀರಾ ಹೇಳಿ. ಆಯ್ತು, ನಾವು ಕೇಳಿದೆಲ್ಲ ಮಾಡ್ಬೇಕು. ಕೇಳಿದ್ದು ಅಂದ್ರೆ ಈಗ ಇತ್ತೀಚೆಗೆ ಮಾಡ್ತಾರಲ್ಲ ಆ ಥರದವ್ ಬರಲ್ಲ. ನನಗೆ ಯಾವ್ದು ಬರುತ್ತೆ ಅದನ್ನ ಕೇಳಿ. ಯಾವ್ದು ಬರುತ್ತೆ ಅದೇನೆ ಆಯ್ತು ಮಾಡ್ತೀನಿ. ಕೇಳೋ ಪ್ರೀತು, ಕೇಳೋ. ಏನ್ ಬೇಕಾ ನಿಂಗೆ? ಬಿರಿಯಾನಿ ಮತ್ತೆ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್ ನನಗೆ ಫಿಶ್ ಮತ್ತೆ ಚಾಪ್ಸ್. ನಂಗೆ ನಾನೇನ್ ಮಾಡಿಸ್ಕೊಳ್ಳಿ? ಏನ್ ಪ್ಲಾನ್ ಮಾಡಿದ್ರ? ಇಲ್ಲ ಇರಿ, ಈಗ ಐಡಿಯಾ ಬಂತು ಅಂತ ನಾನಿದು ಇರಿ. ನನಗೆ ಹೇಳು. ಹೆಂಗೋ ಬಿರಿಯಾನಿ ಮಾಡಿಸ್ಕೊಂತಾನಲ್ವಾ, ಕಬಾಬ್ ಮಾಡಿ, ಚಿಕನ್ ಕಬಾಬ್ ಮಾಡಿ, ಈರುಳ್ಳಿ ಹಾಕ್ಬಿಟ್ಟು ಆಯ್ತಾ. ಅದ್ರ ಜೊತೆ ಅದೇ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಜಜ್ಬಿಟ್ಟು ಅಂತ ಚಿಕನ್ ಫ್ರೈ ಮಾಡ್ತಿರಲ್ಲ ಅದು ಮಾಡಿ. ಇನ್ನೊಂದ್ಸಲ ಕೇಳಬಾರ್ದು ನೀವು, ನೀವೇನ್ ಮಾಡ್ತೀರ ಅದನ್ನ ತಿನ್ನಿ ಅಂತ ಅನ್ಬೇಕು. ಮಾಡ್ತೀರಾ? ವಿಶೇಷ ಇವತ್ತು ಅಲ್ಲ, ನೀವು ಕೇಳ್ತಿರಲ್ಲ. ಇಲ್ಲ, ಏನ್ ಮಾಡ್ಲಿ ಅಂತೀರಲ್ಲ, ಅದಕ್ಕೇನೆ ಹೇಳಿ. ಮಾಡ್ತೀರಾ? ಆಗುತ್ತಾ? ಮಾಡ್ತೀನಿ. ಈಗ ಎಷ್ಟು ಟೈಮ್? 4:30 ಹಂಗಾರೆ. ನಾನು ಹೇಳ್ತಿರೋದು ಸ್ನಾಕ್ಸ್ ಗಿಸ್ ಏನಿಲ್ಲ, ಬೇಡ. ಒಟ್ಟಿಗೆ ಊಟ. ಇದು ಸ್ನಾಕ್ಸ್ ತಿಂತೀವಿ ಸಾಕು. ಊಟಕ್ಕೆ ನಿಜ ಹೇಳ್ತಿದ್ದೀರಾ? ನಿಜಾನೇ. ಪ್ರಾಮಿಸೇನಾ? ಪ್ರಾಮಿಸೇ ಬಿಡು. ನಿನ್ಗುನು ನಾವು ಪ್ರಾಮಿಸ್ ಹೇಳ್ತಿದೀವಿ, ನೀವು ಮಾಡಕ್ಕಾಗುತ್ತಾ ಅಂತ ನಾನು ಕೇಳ್ತೀನಿ. ನಂಗೆ ಮಾಡಕ್ಕಾಗಲ್ವಾ? 6 ಐಟಮ್ ಆಯ್ತು ಮಾಡ್ತೀನಿ. ಆಯ್ತು, ಸಪೋರ್ಟ್ ಬೇಕಾ? ಸಪೋರ್ಟ್ ಬೇಡ ಬಿಡು, ನಾನು ಮಾಡ್ತೀನಿ ಬಿಡು. ಚಾಲೆಂಜ್ ಅಂತ ಹೇಳ್ತಾಳೆ, ನಾನೇ ಸಪೋರ್ಟ್ ತಗೊಳ್ಳಿ. ಅವತ್ತು ನನ್ನ ಹುಡುಗ ಪನಿಷ್ಮೆಂಟ್ ಕೊಟ್ಟಿದ್ದಲ್ರ, ಅದಕ್ಕೆ ಇವತ್ತು ಅಡಿಗೆ ಪನಿಷ್ಮೆಂಟ್. ಹಂಗೇನಿಲ್ಲ, ಅದು ಆ ಥರ ಏನಿಲ್ಲ. ನಾನು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೊಡ್ತೀನಿ, ಸಣ್ಣ ಪುಟ್ಟದ ಹೆಲ್ಪ್ ಮಾಡ್ಕೊಡ್ತೀನಿ. ಬೇಡ ಅದೆಲ್ಲ, ಅಡುಗೆ ಮನೆ ಫುಲ್ ಪಾತ್ರೆ ಎಲ್ಲ. ಈಗ ಫಿಶ್ ಫ್ರೈನಲ್ಲಿ ಏನಮ್ಮ ನಿಂಗೆ? ಯಾವ್ದಮ್ಮ? ರೆಡ್. ಫಿಶ್ ಫ್ರೈನಲ್ಲಿ ಫಿಶ್ ಫ್ರೈ, ಅವಳಿಗೆ ಚಾಪ್ಸು, ನಿಂಗೆ ಬಿರಿಯಾನಿ ಮತ್ತೆ ಚಿಕನ್ ಗೀ ರೋಸ್ಟ್, ನಿನ್ಗೆ ನಂಗೆ ಕಬಾಬ್ ಮತ್ತೆ ಅದೇ ಜಜ್ಬಿಟ್ಟು ಒಂದು ಫ್ರೈ ಮಾಡ್ತಿರಲ್ಲ ಚಿಕನ್, ಅದು. ಅಂದ್ರೆ ನಿಮ್ಗೆ ಮಾಡಿದೆಲ್ಲ ನಾನು ತಿನ್ಬೋದು, ನಿಮ್ಮ ಅಪ್ಪನೂ ತಿನ್ಬೋದು. ನೋಡೋಣ, ಈಗ ಹೋಗ್ತಾಂಬರ್ತೀನಿ. ಹಂಗಾರೆ ಫಿಶ್ ಸಿಗ ಸ್ವಲ್ಪ ಡೌಟ್ ಎಲ್ಲ ಹಂಗಿತ್ತು, ಇಷ್ಟಿಷ್ಟು ಮಾಡಬೇಡಿ, ಸ್ವಲ್ಪ ಕೊಡೋಣ ಅಂತ ಅಷ್ಟೇ. ಚಾಲೆಂಜ್ ತಗೋತೀವಿ, ಅಡುಗೆ ವಿಷಯದಲ್ಲಿ ಚಾಲೆಂಜ್ ತಗೋತೀವಿ. ಬನ್ನಿ ಮಾಡೋಣ. ಪ್ಯಾಷನ್ ಅಲ್ವಾ, ಮಾಡಿ. ಅದಕ್ಕೆ ನನಗೆ ಪನಿಷ್ಮೆಂಟ್. ಓಕೆ, ಡನ್ ಡನ್ ಡನ್. ಸರಿ, ಬರ್ತೀಯ ನೀನು ಬರ್ತೀಯ? ಅವ್ನು ಬರ್ತಾನ ನನ್ನ ಜೊತೆ? ಈಗ ನಾನು ಐಟಮ್ಸ್ ತಗೋಬೇಕಲ್ಲ, ಕರ್ಕೊಂಡು ಮಾಮೂಲಿ ಚಿಕನ್ ತಗೊಂಬಂದೆ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಂತೀವಿ. ಸರಿ, ಬರಬ್ರಿ ತಂಗಾರೆ ಬೇಗ ಹೋಗೋಣ. ಫಿಶ್ ಸಿಗೋ ಡೌಟ್ ಮಾಡ್ಕೊಡ್ಬಾರ್ದಿತ್ತು ಪಾಪ. ಏನ್ ಕೇಳ್ದ? ಮಾತಾಡು. ಜ್ಯೂಸು ಸರಿ, ಸ್ಪ್ರೈಟ್ 2 ಲೀಟರ್ ತರಿಸಿದ್ನಲ್ಲ, ಏನ್ ಮಾಡಿದ್ರೆ ಇದು? ಒಬ್ನೇ ಹೋಗಿ ಬಂದು ಇನ್ನೇನ್ ಬೇಕು ಹೇಳ್ಬಿಡು, ಅಷ್ಟೇ ತಾನೆ? ಸರಿ ಆಯ್ತು. ಮಾಜಾ ಗೀಸ ಎಲ್ಲ ತಂದ್ಕೊಡಲ್ಲ, ತಂದ್ಕೊಡಲ್ಲ, ಸ್ಪ್ರೈಟ್ ಅಂತ ತರ್ತೀನಿ ಅಷ್ಟೇ. ನೋಡು, ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೂತಿದ್ಯಾ ಮಗು ನೀನು? ಒಂದಿನಕ್ಕೆ ಸುತ್ತಾಡೋಳ, ಅದಕ್ಕೆ ಅಪರೂಪಕ್ಕೆ ಬರ್ತೀಯಲ್ಲ ಅಂತ. ಇದು ಪೆಟ್ರೋಲ್ ಐತೆ ಗಾಡಿನಲ್ಲಿ? ಫಿಶ್ ಇದೆಯಾ? ಇದೆ. ನೀವು ಕೇಳ ಫಿಶ್ ಇದೆಯಾ ಕೇಳಿ. ಇಲ್ಲಿ ಕೋತಿಗಳಿದಾವೆ, ಬಾಯ್ಲಿ ಒಂಚೂರು ಹಂಗೇನೆ. ನೀನು ಕೋಲ್ ಎತ್ಕೊಂಬ. ಈಗ ಫಸ್ಟು ಸ್ನಾನ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಫಸ್ಟು ಈ ಶೆಕೆಗೆ ಮಜ್ಜಿಗೆ ಮಾಡ್ತಾ ಇದ್ದಾಳೆ ಅವಳು. ಎಷ್ಟು ಬಿಸಿಲೈತೆ ಅಂದರೆ ನಂಗೆ ಮಜ್ಜಿಗೆ ಬೇಡ. ಮನೆ ಒಳಗಡೆ ಇರೋ ನಮಗೆ ತಡಿಯೋಕ್ಕಾಯ್ತಿಲ್ಲ. ಹೊರಗಡೆ ಪಾಪ ಗಾರೆ ಕೆಲಸ ಮಾಡೋರು ಹೆಂಗೆ ಪಾಪ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಫಸ್ಟು ಮಜ್ಜಿಗೆ ಮಾಡ್ತೈತಿ.
ಶುರು ಹಚ್ಕೊತಿದ್ದೀನಿ. ಫಸ್ಟು ಫ್ರೈಗಳು ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಚುಚ್ತಾರೆ. ಜಜ್ಜೋದಿದ್ದೇನೆ. ಇದಿಷ್ಟಾಗಿ ಜಜ್ಜಿಬಿಟ್ಟು ಇದೊಂದು ಫ್ರೈ, ಇದು ಚಾಪ್ಸ್ಗೆ, ಇದೊಂದು ಗೊಜ್ಜು. ನೀನು ಕೇಳ್ದಲ್ಲ ಅದು, ಇದು ನಿಮ್ಮ ಅಕ್ಕಂಗೆ. ಕಬಾಬು ಮತ್ತು ಫಿಶ್ ಫ್ರೈಗೆ ಕಲಸಿಡ್ಬೇಕು. ಕಲಸಿಡ್ತೀನಿ ಫಸ್ಟ್. ಇದೊಂಚೂರು ಜಜ್ಜಿಬಿಟ್ಟು ಈಗಾಗಲೇ ಹೆಚ್ಚು ಕಮ್ಮಿ 7 ಕಾಲು 7:15 ಏನೋ ಆಯ್ತಾ ಬಂತು. ಎಷ್ಟೋ ಟೈಮು 6:49. ನೋಡಿ ನಮ್ಮ ಅಮ್ಮ ಸ್ವಲ್ಪ ಗರಂ ಆಗಿದ್ದಾರೆ ಈಗಲೇ. ನೋಡಿ ಅಲ್ಲೆಲ್ಲ ನೋಡಿ ಈರುಳ್ಳಿ ಎಲ್ಲನೂ ಬಿಡಿಸ್ಕೊಂಡಿದ್ದು. ಈರುಳ್ಳಿ, ಟೊಮೊಟೊ, ಚಿಕನ್ 2 kg ತಗೊಂಡಿರೋದು. ಫಿಶ್ ಇದನ್ನ ನನ್ನ ಮಗಳು ಏನೇನಾಗ್ದಪ್ಪ, ಉಪ್ಪು ಮತ್ತು ಅರಿಶಿನ ಪುಡಿ 2 ಹಾಕಿ ನೆನ್ಸಿಟ್ಟಿಲ್ಲ, ತೊಳಿಬೇಕದನ್ನ. ಅದೇ ಇದು ಉಪ್ಪಿಗೆ ಹಾಕ್ಲಿ. ಉಪ್ಪು ಇಲ್ಲಾಂದ್ರೆ ಅರಿಶಿನ ಪುಡಿ 2 ಹಾಕ್ಬಿಟ್ಟು ಹಿಂಗೆ ಒಂದು 1/4 ಗಂಟೆ ಬಿಟ್ಟರೆ ಚುಂಗು ವಾಸನೆ ಇರಲ್ಲ. ನೋಡಿ ಅವಳ ಕೆಲಸಗಳು, ಅವಳು ಸಖತ್ ಕೆಲಸ ಇರುತ್ತೆ. ಅವಳಿಗೂ ಎಲ್ಲ ಸ್ಟವ್ ಎಲ್ಲ ಒರೆಸ್ಕೊಟ್ಟವಳು, ಅಡುಗೆ ಮನೆ ಕೆಲಸ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡಿಕೊಟ್ಟವಳು. ಇವತ್ತು RCB ಮ್ಯಾಚು. ಅಕ್ಕ ವರಿಶ್ ಮಾಡ್ಕೊಯ್ತಾರಂತೆ. ಅಲ್ವಾ ಮಧ್ಯ ಬರ್ತಾರೆ. ಸ್ಟ್ರಾಟರ್ಜಿ ಟೈಮಲ್ಲೆಲ್ಲ ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಇವರು ಮಜ್ಜಿಗೆನ ಫ್ರೀಸರ್ಗೆ ಇಟ್ಕೋತಾ ಇದ್ದಾರೆ. 5 ನಿಮಿಷ ಅಷ್ಟೇ ಸ್ನಾನ ಮಾಡ್ಕೊಂಡು. ತುಂಬ ಸೆಕೆ ಇದೆ, ಬಿಸಿಲಲ್ಲಿ ಬರೋದು ಸಖತ್ತು. ಸೆಕೆಗೆ ಮಜ್ಜಿಗೆ ಕುಡಿಬೇಕು ಅಂತ ಅಂದ್ಬಿಟ್ಟು ಕೋಲ್ಡ್ ಮಜ್ಜಿಗೆ ಕುಡಿತಾರಂತೆ. ನಾನು ಕೋಲ್ಡ್ ಕುಡಿಯಲ್ಲ, ನನಗೆ ಇದನ್ನು ಕೊಟ್ಟಿದ್ದಾಳಪ್ಪ, ನಾನು ಕುಡ್ಕೊಂಡ್ಬಿಡ್ತೀನಿ. ಗಂಟಲು ನೋವುತ್ತೆ ಕೋಲ್ಡ್, ಅದಕ್ಕೋಸ್ಕರ. ನನ್ನ ಮಗಳಿಗೆ ಒಂದ್ಸರಿ ಹಿಂಗೆ ಸುಮ್ಮನೆ ಏನು ಚಿಕನ್ನಲ್ಲಿ ಏನು ಮಾಡೋದು ಅಂದಾಗ ಈ ಥರ ಜಜ್ಜು ಒಂದ್ಸರಿ ಮಾಡಿಕೊಟ್ಟಿದ್ದೆ. ಅವಳಿಗೆ ಅದೇ ಇಷ್ಟ ಆಗಿದೆ. ಕೂದ್ಲಿಗೆ ಯಾಕೆ ಅವಂಗೆ ನೀರು ಹಾಕೊಂಡಿದ್ಯಾ? ಅಯ್ಯೋ ಸೆಕೆಗೂ ಅದಕ್ಕೂ ಒಂಥರ ಹಿಂಸೆನೇ ಜಜ್ಕೊಂಡಿದ್ದೀನಿ. ಏನಪ್ಪಿ ಬೆಳ್ಳುಳ್ಳಿ ಸಾಕಪ್ಪಿ, ಇದಕ್ಕೆ ದಪ್ಪಕ್ಕೆ ಜಜ್ಕೊಳ್ತಾ ಸಾಕು ಸಣ್ಣಕ್ಕೆ. ನೋಡಿ ಗಾಯ್ಸ್, ಇವಾಗ ನಮ್ಮಮ್ಮ ಚುಚ್ಕೊಂಡಿರೋ ಫ್ರೈ, ಚುಚ್ಕೊಂಡಿರಲ್ಲ ಜಜ್ಕೊಂಡಿರೋ, ಜಜ್ಜಿಕೊಂಡಿರೋ ಹೇಳ, ಜಜ್ಜಿಕೊಂಡಿರೋ ಫ್ರೈ ರೆಡಿ ಮಾಡ್ತಾ ಇದ್ದಾರೆ. ಏನೇನೋ ಹೇಳ್ತಿದ್ದೀರ ಚಿನ್ನಮ್ಮ, ಇದು ದಪ್ಪಕ್ಕೆ. ಅಮ್ಮ ಜಜ್ಕೊಂಡಿರೋ ಫ್ರೈನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು ನಿಂಗೆ ಏನೇನೇನು? ಜಜ್ಕೊಂಡಿರೋ ಫ್ರೈ ಅಂತಿದೆಯಲ್ಲ, ಇನ್ನೇನದು? ಜಜ್ಕೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಜಜ್ಕೊಂಡಿದ್ದೀನಿ. ಇದೇನು ಫ್ರೈ ಆಗುತ್ತೆ? ನಾವು ಫ್ರೈ ಮಾಡೋದು ತಾನೇ ಆಗೋದು. ಹೌದಾ? ಫ್ರೈ. ಸಾರಿ ಗಾಯ್ಸ್, ಮೈಂಡ್ ಮಾಡ್ಬಿಡಿ, ಯಾಕಂದ್ರೆ ನಾನು ಅಡುಗೆ ಮನೆಗೆ ಹೋಗಲ್ಲ, ನನಗೇನು ಗೊತ್ತಿರುತ್ತೆ. ಈಗ ಅವಳೇ ಹೇಳ್ತಾಳಕ್ಕೆ ಏನೇನು ಹಾಕಿದೀನಿ ಹೇಳಪ್ಪ. ನಿಂತಿದೊಂದು ಹೇಳಪ್ಪ. ಇಲ್ಲಿ ನನಗೆ ಹೈಲೈಟ್ ಆಗಿ ಏನು ಕಾಣಿಸ್ತಾ ಇದೆ ಅಂದ್ರೆ, ಏನಿದು? ಕಣ್ಣು ಮುಟ್ಕೊಬಿಟ್ಟು ಕಣವಾದ ಇದು ಬಿಡು, ನಾನೇ ತೋರಿಸ್ತೀನಿ. ದಟ್ಸ್ ಆನಿಯನ್. ಇದು ಕ್ಯಾಪ್ಸಿಕಮ್ ತರ ಅನಿಸ್ತಾ ಇದೆ. ನೀನು ಕ್ಯಾಪ್ಸಿಕಮ್ ತರನೇ ಕಾಣೋದು. ಸರಿ ಹೇಳು, ಇದೇನೇನು ಹಾಕಿದೀನಿ? ನೀನು ಈಗ ಹಾಕಿದ್ಮೇಲೆ ನೀನೇ ಹೇಳ್ಬೇಕು ಈಗೆಲ್ಲ ಐಟಮ್ಸ್ಗಳೆಲ್ಲ. ನಂಗೆ ಗೊತ್ತಿಲ್ಲ ಮಣಿ, ಬಿಟ್ಬಿಡು. ನಾನು ಹೇಳಲ್ಲ, ನೀನು ಏನು ಹಾಕ್ತೀಯ ಅದನ್ನ ನಾನು ಇಲ್ಲಿ ಇಷ್ಟೇ ಹೇಳಲ್ಲ. ಅಮ್ಮ ನಂಗೆ ನಿಜ ಪ್ರಾಮಿಸ್ ಸೊಪ್ಪುಗಳೇ ಗೊತ್ತಿಲ್ಲ ಅಮ್ಮ. ಇದೇನು ಗೊತ್ತಾ? ಚಿಚ್ಚಿ. ಏನ್ ಚಿಚ್ಚಿ? ಸಣ್ಣ ಪಾಪು. ಇವೆಲ್ಲ ಏನೇನು ಹೇಳು? ನಾನು ಇನ್ನು ಪಾಪುನ್ನೇ. ಇದು ಗೊತ್ತಲ್ಲ, ಹೇಳು. ಇದು ಗೊತ್ತು. ನೋಡಿ ಗೈಸ್, ಇದು ನಿಮಗೂ ಗೊತ್ತು, ನನಗೂ ಗೊತ್ತು. ಇದು ನಿಮಗೂ ಗೊತ್ತು, ನನಗೂ ಗೊತ್ತು. ಇದೆಲ್ಲ, ಇದು ಆನಿಯನ್, ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಇದು ರೆಡ್ ಟೊಮ್ಯಾಟೊ. ಇದು ಬ್ಲಾಕ್ ಬರುತ್ತಾ ಅಪ್ಪಿ? ಬ್ಲ್ಯಾಕು ಬರುತ್ತೆ. ಇದು ಹೇಳು ಕನ್ನಡದಲ್ಲಿ ಹೇಳು. ಇದು ಕನ್ನಡದಲ್ಲಿ ಹೇಳು. ಕರಿಬೇವು. ಸರಿ, ಕರಿಬೇ ಹೂವು ನೋಡು ಮೊದಲೆಲ್ಲ, ಈಗ ಅಷ್ಟು ತಿಳ್ಕೊಂಡಿದ್ದಾರೆ ಆಯ್ತಾ. ಈಗ ಇದಕ್ಕೆ ಏನೇನು ಹಾಕಿದೀನಿ ಅಷ್ಟೇ, ಜಾಸ್ತಿ ಮಾತಾಡಬೇಡ, ಹೇಳು. ಮಸಾಲೆ ಹಾಕ್ತೀನಿ ಬಜಾರ್ಗೆ, ಹೇಳು. ನೋಡಿ ಗಾಯ್ಸ್, ನಂಗೆ ಗೊತ್ತಿಲ್ಲ, ಅವ್ರು ಮಸಾಲೆ ಹಾಕ್ತಾರೆ, ನೀವೇ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ಅದೊಂದು ಫೋಟೋ ತಗೊಂಡು ಅಷ್ಟೇ. ಎಲ್ಲ ಗೊತ್ತು ಕಣನ್ ಬಾ, ನೀನು ಹೇಳು. ಇದೇನು ಹೇಳು ಅಮ್ಮ. ಹೇಳು, ಬೇಗ ಬೇಗ ಫಾಸ್ಟ್ ಆಗಿ ಹೇಳು. ಅಮ್ಮ ಏನಿದು? ಇದು ಮೂಸ್ಬಿಟ್ಟು ಹೇಳ್ತೀನಿ. ಮೂಸ್ಬಿಟ್ಟೇನೆ ಹೇಳೋದಲ್ಲಿ. ಶುಂಠಿ ಹಾಕು. ನಿಮ್ಗೆ ಆ ಶುಂಠಿ ಅನ್ನೋದು ಗೊತ್ತಿಲ್ಲ, ಮೂಸು ಹೇಳ್ಬೇಕಾ? ಇದು ಬೆಳ್ಳುಳ್ಳಿ, ಇದು ಗೊತ್ತು ಬಿಡು. ಅಮ್ಮ ಸೊಪ್ಪುಗಳು ಕೇಳ್ಬಿಡ ಪ್ಲೀಸ್. ವಾ, ಇದ್ಯಾವ್ದಿದು? ಸ್ಮೆಲ್ ಮಾಡು, ಗೊತ್ತಲ್ಲ. ಮೆಂತ್ಯನಾ? ಇದು ಯಾವ ಸೊಪ್ಪಮ್ಮ? ಮೆಂತ್ಯ. ನಂಗೆ ಇನ್ನೊಂದು ಸೊಪ್ಪು, ಅದು ಕನ್ಫ್ಯೂಸ್ ಹೇಳಿ ನೀನು. ಹೇಳು. ಅದೇ ಕಣಪ್ಪಿ. ಇದೇನಿದು? ಇದು ಗೊತ್ತು. ಇದೇನು? ಕೊತ್ತಂಬರಿ. ಸದ್ಯ ಬದಿಕೊಂಡ್ವಿ. ಇದು ಏಲಕ್ಕಿ. ಇದು ಅದು ಇದು ಮರದ ಪೀಸ್. ಅದು ಏನು ಹೇಳು? ಚಕ್ಕೆ. ವೆರಿ ಗುಡ್. ಇದೇನಿದು? ಜೀರಿಗೆನಾ? ಜೀರಿಗೆ ಎಲ್ಲ ಸೋಂಪು ಹಾಕು. ಜೀರಿಗೆ ಇದು ಗೈಸ್, ಜೀರಿಗೆ. ಜೀರಿಗೆ. ಇದೇಳು, ಬೇಗ ಬೇಗ ಪಟ 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 ಅಂತ. ದಟ್ಸ್ ಕಾಲ್ಡ್ ಬ್ಲ್ಯಾಕ್ ಪೆಪ್ಪರ್. ವೆರಿ ಗುಡ್. ಇದು ಪುದೀನ,
ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ದಪ್ಪಕ್ಕೆ, ಅಂದರೆ ತೀರಾ ದಪ್ಪಕ್ಕೂ ಅಲ್ಲ ತೀರಾ ಸಣ್ಣಕ್ಕೂ ಅಲ್ಲ ರುಬ್ಕೋಬೇಕು. ನೀರೇನು ಹಾಕೋದೇನು ಬೇಕಾಗಿಲ್ಲ, ಯಾಕಂದರೆ ಟೊಮೊಟೊನಲ್ಲೇ ಈರುಳ್ಳಿನೆಲ್ಲ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಹಾಗೇನೆ ತರ್ತರಿಯಾಗಿ ರುಬ್ಕೋತೀನಿ. ತೀರಾ ತರ್ತರಿಯಾಗುವಲ್ಲ, ತೀರಾ ಸಣ್ಣಕ್ಕೂ ಅಲ್ಲ. ನೋಡಿ ಗೈಸ್, ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಮನು. ನೀನು ಕರೆಕ್ಟಾಗಿ ರುಬ್ಬು, ರುಬ್ಬು ರುಬ್ಬು ಅಂದೆ ನಾನು ನಿಂಗೆ. ರುಬ್ಕೊಡು. ಆಗಲ್ಲ, ಸಾರಿ. ಇದು ನೋಡಿ ಗೈಸ್, ಇದು ಒಂದು ಕೆಲಸ ಅಂತಾರ, ಇದೊಂದು ಕೆಲಸ ಅಂತಾರ. ಈ ಕೆಲಸ ನಾನು ಮಾಡ್ತೀನಿ. ಮಾಡಿ ನೋಡು, ಗೊತ್ತಾಗುತ್ತೆ, ತಾರಟಿ ಕಾಣುತ್ತೆ. ನನ್ಗೆ ಗೊತ್ತಾಗೋದು ಬೇಡ, ಮಾಡೋದು ಬೇಡ, ನಿಂಗೆ ಹೇಳ್ಕೊಡ್ತೀನಿ ಬಾ. ಫಿಶ್ನ ಜಾಸ್ತಿ ತಂದಿಲ್ಲ, 3 kg ಫಿಶ್ ತಂದಿರೋದು. ಯಾಕಂದ್ರೆ ಇವು ಯಾವ ತಿನ್ನಲ್ಲ. ನಾನು ನನ್ನ ಚಿಕ್ಕ ಮಗಳು ಅಷ್ಟೇ ತಿನ್ನಲ್ಲ. ಅವರು ಚಿಕ್ಕ ಮಗಳು ಅಂದ್ರೆ ನನ್ನ ಹೆಸ್ರೇನು ಹೇಳು? ಅಮ್ಮ, ನಾನು ಕುಳ್ಳಮ್ಮ ಅಲ್ಲ, ನೀನು ಕುಳ್ಳಮ್ಮ ಅನ್ಬೇಡಿ ಗಾಯ್ಸ್. ಇವ್ರು ಅನ್ಕೊಂಡಿರೋ ತಪ್ಪು. ಇವ್ರಿಗಿಂತ ಹೈಟ್ ಇದ್ದೀನಿ, ಆದರೂ ಕುಳ್ಳಮ್ಮ ಅಂತಾರೆ. ಇವ್ರ ಮಾತನ್ನ ನೀವು ನಂಬಕ್ಕೆ ಹೋಗ್ಬೇಡಿ ದಯವಿಟ್ಟು, ಓಕೆ? ಫಿಶು ನನಗೂ ಇಷ್ಟ, ಅವಳಿಗೂ ಇಷ್ಟ. ಇವತ್ತು ನೋಡಿ ನನಗೆ ಎಂಥ ಟಾಸ್ಕ್ ಕೊಟ್ಟಿದ್ದಾರೆ ನನ್ನ ಮಕ್ಕಳು. ಗಾಯ್ಸ್, ಏನು ಗೊತ್ತಾ, ನಾನು ಅಷ್ಟೊಂದು ಕ್ರೂರಿ ಅನ್ಕೋಬೇಡಿ ಆಯಿತಾ. ನಮ್ಮ ಅಮ್ಮಂಗೆ ಇಷ್ಟು ಕೆಲಸ ಕೊಟ್ಟಿದ್ದೀನಿ ಅಂತ. ಯಾಕಂದರೆ ನಾನು ಸಿಂಪಲ್ಲಾಗೆ ಕೊಟ್ಟಿದ್ದೀನಿ. ಅದೇನೋ ರುಬ್ತಾರೆ, ಉಚ್ತಾರೆ, ಫ್ರಿಡ್ಜ್ ಒಳಗೆ ಇಡ್ತಾರೆ ಅಷ್ಟೇ. ಅದು ಬೇಯಿಸ್ತಾರೆ. ಫಿಶ್ ಅದೇ ಮಸಾಲೆ ಉಚ್ತೀಯಾ, ಆಮೇಲೆ ತೆಗ್ದುಬಿಟ್ಟು ಇಡ್ತೀಯಾ. ನೋಡಿ ಅವಳ ಭಾಷೆ ನೋಡಿ, ಕಲಿಸಿ ನೀವು. ಮಸಾಲೆ ಅದೇ ಫಿಶ್ಗೆ ಮಸಾಲೆ ಹಾಕಿ ಉಚ್ಚಿಬಿಟ್ಟು ಹಚ್ಚೋದು ಅಂತ ಅರ್ಥ. ಗೊತ್ತು. ಮುಚ್ಚೋದು ಅಂತಲ್ಲ, ತೆಗಿಬೇಕು. ಫಿಶಲ್ಲಿ ಎಷ್ಟು ಗಲೀಜಿರುತ್ತೆ, ಕೆಲವು ಮಸಾಲೆ ಎಲ್ಲ ನೀಟಾಗಿ ತೆಗಿಬೇಕು. ತೆಗಿ ಕ್ಲೀನಾಗಿ. ಮತ್ತೆ ಇದಕ್ಕೆ ಮಸಾಲೆ ಹಾಕಿ, ಈಗ ಕಬಾಬ್ ಮಸಾಲೆ ಹಾಕ್ಬಿಟ್ಟು 1 ಗಂಟೆ ಟೈಮ್ ಚೆನ್ನಾಗಿ ನೆನೆಸಿ. ನಿಮಗೆ 10 ಗಂಟೆ ಒಳಗಡೆ ಫುಡ್ ಮಾಡ್ಕೊಡ್ತೀನಿ. ಚಾಲೆಂಜ್ 10 ಗಂಟೆ, ಎಸ್. ಇಲ್ಲ ಅಂದರೆ ಅದು ನೀವು ತಿಂದಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಅವ್ನು ಬರೋದು ಟೈಮ್ ಆಗುತ್ತೆ. ಗಾಯ್ಸ್ ನೋಡಿ, ಇವಾಗ ಕಬಾಬ್ನ ಮ್ಯಾರಿನೇಟ್ ಮಾಡ್ತಾರಂತೆ. ಕಬಾಬ್ ಮ್ಯಾರಿನೇಟ್ ಮಾಡ್ತಿಲ್ಲ. ಸೊ ಇದನ್ನ ಇಡ್ತಾರಂತೆ ಫ್ರಿಡ್ಜಲ್ಲಿ. ಏನೇನೋ ಹಾಕಿದ್ಯಾ, ತಿನ್ನೋದು ಹಾಕಿದ್ಯಾ ಅಷ್ಟೆ. ಒಬ್ಬನ ನನ್ನ ಮಗಳಿಗೆ ಎಷ್ಟು ಸ್ಪೂನ್ ಹೇಳ್ಬಿಟ್ಟು ಹಾಕಿ ನೀನು. 2 ಸ್ಪೂನ್. ನಿಂಗೆ ಕೈ ಸಿಕ್ತಂಗೆ ಹಾಕ್ಬಿಟ್ರೆ ಎರಡು ಬಾಕಿ ಇತ್ತಷ್ಟೇ. ನಮ್ಮ ಮನೇಲಿ ಚಿಕನ್ದು ಹಬ್ಬ. ಫ್ರೈ ಆಗಲಿಲ್ಲ ಒಂಚೂರು. ಇದು ಯಾರ ಫೇವ್ರೇಟ್ ಅಪ್ಪ? ನಿಂದೇ ಇವೆರಡೂ? ಇಲ್ಲ, ಇದು ಕುಳ್ಳಂಬ. ಏನು ಮಾಡ್ತಾವ್ರಿ ಇವ್ರು? ನೋಡಿ ಇಷ್ಟಿಷ್ಟೇ ಕಟ್ ಮಾಡ್ಕೊತವ್ರೆ. ಒಂದು ಸ್ವಲ್ಪನೇ ಮಾಡೋದು, ಇನ್ನೇನು ಶಿಫ್ಟ್ ಮಾಡ್ತಾರೆ. ಬೋಸಿ ಮಾಡು. ಬೋಸಿ ಮಾಡೋಕ್ಕೆ ಯಾವ ನೆಂಟರು ಅವರವ. ಸಾಕು ನೋಡಿ, ಚಿಕನ್ ಮುಚ್ಚಕ್ಕೆ ಎಲ್ಲ ತಿಂಡಿ ಹಾಕ್ತೀನಿ. ಪಿನ್ ಕರ್ಕೊಬ್ರಿ ಹಾಕುವ ಹಾಕು. ಅಪ್ಪಿನ ಇದು ಗೀ ರೋಸ್ಟು ಮತ್ತೆ ಬಿರಿಯಾನಿಗ ಮತ್ತೇನು ತರ್ತಾರೆ? ಮತ್ತೆ ತರ್ಬೇಕು. ಕರೆಕ್ಟ್ ಒಂಥರ ಕಟ್ ಮಾಡು. ನೋಡಿ ಗೈಸ್, ಇಲ್ಲಿ ಆ ಥರ ಕಟ್ ಮಾಡವ್ರೆ, ಇಲ್ಲಿ ನೋಡಿದ್ರೆ ಉದ್ದುದ್ದು ಕಟ್ ಮಾಡವ್ರೆ. ಪಾಪ ನಮ್ಮ ಮಮ್ಮನ ನೈಟಿಗೆ ಉರ್ಸ್ಕೊತೀನಿ. ಇದಂತೂ 2 ನಿಮಿಷದಲ್ಲಿ ಬಿಸಾಕ್ತಾರೆ ನಮ್ಮಮ್ಮ ಮಾಡಿ. ಚಿಕನ್ ಬೇಕಾ? ನಾನು ಮಂತ್ರ ಮಾಡಿಡ್ಲವ? ಹಂಗ ಮಂತ್ರ ಮಾಡಬಾರ್ದು ಹಂಗೆ ಚಿಕನ್ಗೆಲ್ಲ. ಅರ್ಶಿನ ಪುಡಿ ಹಾಕ್ತೀನಿ. ಬಿರಿಯಾನಿ ಎಲ್ಲ ರೆಡಿ ಮಾಡಿಕೊಂಡಿರೋದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಸೊಪ್ಪುಗಳು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಇದೊಂದು ಆಗ್ಬಿಟ್ರೆ ಈಗ ಹೆಚ್ಚಿಟ್ಕೊಂಡು ನಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ಫಿಶ್ ಫ್ರೈ ಮತ್ತು ಕಬಾಬು, ಬಿರಿಯಾನಿ, ಈ 3 ಸ್ವಲ್ಪ ಕೆಲಸ. ಇವ್ರು ತಿನ್ನಲ್ಲ. ಫಿಶ್ ಫ್ರೈ ತಿನ್ನೋ ಚೆನ್ನಾಗಿರುತ್ತೆ. 3 ತಿಂಗಳು ಮೇಲಾಗೈತೆ ತಿನ್ನೋದು ಬಿಟ್ಟಿದ್ದು. ಒಂದ್ಸರಿ ತಿಂದರೆ 3 ತಿಂಗಳು ತಿನ್ನಲ್ಲ. ಅವ್ರಿಗೆ ರೆಸ್ಟ್ ಬೇಕು ಫಿಶ್ ತಿಂದಮೇಲೆ. ಸೊಪ್ಪೆ ಒಲೆ ಮುಂದೆ ನಿಂತ್ಕೊಳಕ್ಕಂತೂ ಆಯ್ತು. ಚೆನ್ನಾಗಿ ಫ್ರೈ ಮಾಡಿ ಅವಾಗ ಚೆನ್ನಾಗಿರುತ್ತೆ. ಹೌದು ಮೇಡಮ್, ನಂಗೆ ಗೊತ್ತು ಮೇಡಮ್. ವಾಸನೆ ಬರ್ತೈತೆ. ನಮ್ಗೆ ಇಷ್ಟ ಆಗಲ್ಲ ತುಪ್ಪದ ವಾಸನೆ. ನಂಗೆ ಗೀಗಿಂತ ಬಟರ್ ಇಷ್ಟ. ಓ, ನೀನು ನೆಕ್ಸ್ಟ್ ಬಟರ್ ಚಿಕನ್ ಕೇಳ್ತೀಯ ಅಂತ ಗೊತ್ತಾಯ್ತು. ಈಗ ಇದೇ ಥರದ್ರಲ್ಲಿ ಬಟರ್ ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಬಿಟ್ರೆ ಮಟನ್ ಚೆನ್ನಾಗಿ, ಚಿಕನ್ ಚೆನ್ನಾಗಿ ಉಪ್ಪಿಡ್ದು ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿ. ಸರಿ, ಈಗ ಬಿರಿಯಾನಿಗೆ ಏನೇನೆಲ್ಲ ಬಿರಿಯಾನಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಹಾಗೆ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆಯಿತಾ? ಇವಾಗ
ಊಟಕ್ಕೆ ಸೌತೆಕಾಯಿ. ಗೀ ರೋಸ್ಟು ರೆಡಿ ಆಗಿದೆ. ಇವಾಗ ಫಿಶ್ ಫ್ರೈ ಇಟ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ, ಕರೆಕ್ಟ್. ಚಿಕನ್ ಬಿರಿಯಾನಿಗೂ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಬಂದ್ಮೇಲೆ ನೀರು ಹಾಕ್ತೀನಿ, ಅಕ್ಕಿ ಹಾಕಿ ಬಿಸಿ ಬಿಸಿಯಾಗಿ ಪಲಾವ್ ಮಾಡ್ಕೊತೀನಿ. ಇವಾಗ ಫಸ್ಟ್ ಈಗ ಫಿಶ್ ಫ್ರೈ ಮಾಡ್ಕೊತೀನಿ. ಹಸಿ ಕರಿಬೇವು ಫ್ರೆಶ್ ಆಗಿರಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹುಷಾರಾಗಿ ಹಾಕೋಬೇಕು, ಸಿಡಿಯುತ್ತೆ. ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಫಿಶ್ ಇದನ್ನು ಹಾಕ್ತಾ ಇದೆ. 2 ಹಾಕ್ತೀನಿ ಸಾಕು. ಎರಡು ಸಾಕು ನೋಡಿ. ಫಿಶ್ ಫ್ರೈ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳಿಗೋಸ್ಕರ ನಾವು ಇವತ್ತು ಫುಲ್ಲು ಡಿಶ್ ಮಾಡಿದ್ವಿ. ಬಿರಿಯಾನಿ, ಕಬಾಬು, ಇದು ಕಬಾಬೆ, ಚಾಪ್ಸು, ಚಿಕನ್ ಚಾಪ್ಸ್, ಜಜ್ಜಿರೋ ಚಿಕನ್, ಇದು ಚಿಕನ್ ಫ್ರೈ, ಇದು ಚಿಕನ್ ಗೀ ರೋಸ್ಟ್ ನನ್ನ ಮಗಳಿಗೆ. ಇದಿಷ್ಟು 1 2 3 4 5 ಇದೊಂದು 6 ಐಟಮ್ ಇವತ್ತು. ಭಾನುವಾರ ಸಂಡೇ ಸ್ಪೆಷಲ್ಲು. ಇವತ್ತು ಹೆವಿ ಫುಡ್. ಇವಾಗ ಫಸ್ಟ್ ಗೀ ರೋಸ್ಟಿಂದ ಶುರು ಮಾಡ್ತೀನಿ. ಕುಳ್ಳಮುಂಗೆ ಫಸ್ಟ್ ಗೀ ರೋಸ್ಟ್, ಜಜ್ಜಿರೋ ಚಿಕನ್. ಅಯ್ಯೋ ದೇವ್ರೆ. ಹಾಂ, ಎಲ್ಲ ಒಂದೊಂದು 2 ಪೀಸ್ ಹಾಕ್ತೀನಿ ಅಲ್ಲೋಪಿ. ಇದು ಚಾಪ್ಸ್, ಅದು ಒಂದು ಹಾಕು. ಯಾಕೆ ನೀನು ಮೂಳೆ ಮೇಲೆ ಇರುತ್ತಲ್ಲ, ಗಟ್ಟಿ ಗಟ್ಟಿ ಇರಬಾರ್ದು ನನಗೆ ಪೀಸು. ಈ ಥರ ಬೇಡವಾ? ಸ್ಮೂತ್ ಇರಬೇಕು, ಅದು ಕಣ್ಣನೇ ಆಗಿರಬೇಕು. ಹ್ಞೂ, ನೋಡ್ದಾ, ಈ ಥರ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದು ನಿಮ್ಮ ಅಕ್ಕ ಹಂಗೆ ತಿನ್ನೋದು, ನಿಮ್ಮ ಅಕ್ಕ ನಿನ್ನ ತಮ್ಮ. ನೀನು ಕೇಳಿದಂಥ ಫಿಶ್ ಫ್ರೈ ಆಯಿತಾ. ಜೊತೆಗೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಕಬಾಬ್ ಹಾಕಿಲ್ಲ. ಸಾರಿ, ಕಬಾಬು ಸೈಡ್ ಹಾಕ್ಕೊಡ್ತೀನಿ. ಇವಾಗ ಬಿರಿಯಾನಿ. ಎಷ್ಟು ಐಟಮು ನೋಡು, ಖುಷಿ ಪಡೋ. ಏ ಈಗ ಲಾಸ್ಟಲ್ಲಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿನಿ, ಈಗ ನೀನು ತಿನ್ಬಿಟ್ಟು ಟೇಸ್ಟ್ ಕೊಡು. ಇದು ಕಟ್ಟಿ ಬಾಯ್. ಫುಡ್ಡು ರೆಡಿ. ಸಂಡೇ ಸ್ಪೆಷಲ್ ವೆರೈಟಿ ಫುಡ್ಡು. ಈಗ ಬಾಪಿ ನೀ ತಿನ್ನಪ್ಪಿ ಒಂದು ಚೂರು ಏನಾದ್ರು ತಿನ್ಬಿಟ್ಟು ಟೇಸ್ಟ್ ಇಡಮ್ಮ. ಇಲ್ಲ ಬನ್ನಿ, ಯಾರೋ ಒಬ್ರು ಹೇಳ್ಬೇಕಲ್ವ, ನೀವು ಮಾಡಿಸ್ಕೊಂಡಿರೋರು. ಅಲ್ಲಿ ತಿನ್ಬೇಕಾದ್ರೆ ನೀನೇ ಮಾಡಿಸ್ಕೊಂಡಿದ್ದೆ. ಜಜ್ಜಿರೋ ಚಿಕನ್. ಇಲ್ಲ, ಇದೊಂದು, ಇವೆರಡು. ಕಬಾಬ್ ಮತ್ತೆ ಹಂಗಾರೆ ಇದೆಲ್ಲ ತಿನ್ನಲ್ವಾ? ಬರೀ ಹೊಟ್ಟೆ ತಿಂತೀಯಾ? ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿರೋದಲ್ವಾ. ಈಗ ಗಟ್ಟಿ ಪೀಸ್ ತಗೋದು ಚೆನ್ನಾಗಿ ತಗೋವಾ, ತಿನ್ಬಿಡವ, ಅದನ್ನ ಎತ್ಕೊಡವಾ. ಹೆಂಗೈತೆ ಟೇಸ್ಟ್? ನೀವು ಮಾಡಿಸ್ಕೊಂಡಿರೋದನ್ನ ಟೇಸ್ಟ್ ಹೇಳ್ಬಾರ್ದಾ? ಹೇಳಿ, ಅಲ್ಲಿ ಹೇಳಿ. ಚೆನ್ನಾಗಿದೆ. ಕಬಾಬ್ ಆಲ್ರೆಡಿ ಒಂದು ಟೇಸ್ಟ್ ನೋಡಿದ್ದೀನಿ. ಕಬಾಬ್ ಆಗಲೇ ಒಂದು ರೌಂಡ್ ಆಗೋಗ್ಬಿಟ್ಟೈತೆ. ಈಗ ಮತ್ತೆ ರಿವ್ಯೂ ಕೊಡ್ತಾರೆ. ಇದನ್ನು ನೋಡಿ ಹೇಳು. ಇದು ಅವ್ರದ್ದು ತಾನೇ. ಕಮಾನ್ ನೀವು ಬನ್ನಿ, ಹಂಗೆ ಬನ್ನಿ. ಬಿರಿಯಾನಿ ಮುಳ್ಳಕ್ಕಿನ ಮುಳಗಿನ ತಿಂದೋಳ. ಚೆನ್ನಾಗಿತ್ತು. ಹುಷಾರು ಬಿಸಿ ಹಾಕ್ಬೇಕಿತ್ತು ಹಂಗೆ. ಗೀ ರೋಸ್ಟ್ ಟೇಸ್ಟ್ ಮಾಡಿ. ಅವನು ಖಾರ ಐತೇನೋ ಅಂತ ಒಂದು ಸ್ವಲ್ಪ ಡೌಟ್ ಐತೆ ನನಗೆ. ಪ್ರೀತಪ್ಪ ಬಕಾಸ್ರಿ ಥರ ಏಯ್ ಬಾ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾಕೆ ಫಿಶ್ ತಿನ್ನು? ಚೆನ್ನಾಯ್ತಾ? ನೀನು ಅದನ್ನ ತಗೊಂಡಲ್ಲ. ನಿಂದ ಯಾವ್ದು ಹೇಳ? ನಿನ್ ಫುಡ್ ಯಾವ್ದು ಮಾಡಿಸ್ಕೊಂಡಿದ್ದಾಳ? ನಿಂದ ಯಾವ ಫುಡ್ ಹೇಳಿದ್ದು ನೀನು? ಗೀ ರೋಸ್ಟ್ ಮತ್ತೆ ಇದೇ ಗೀ ರೋಸ್ಟು. ಇದು ಚೆನ್ನಾಗಿದೆ. ಇದು ಅದು ಚೆನ್ನಾಗಿದೆ. ಅದು ಚಾಪ್ಸ್. ಇದೆಲ್ಲ ಹೇಳಿ ಇದೊಂದು ಸುಟ್ಟು ತಗೋಬೇಕು. ಇದೊಂದು ಸುಟ್ಟು ಇವರೆಲ್ಲ ಮಿಕ್ಸ್. ಇದೊಂದು ಸುಟ್ಟು ತಗೊಂಡು ಕಬಾಬ್ ತಗೋಬೇಕು. ಸಾರಿ ಪ್ರಿಯಿಂದ ಬೇಜಾರು ಮಾಡ್ಕೊಬೇಡಿ. ಜೋರಾಗಿ ಮಾತಾಡೋ, ನೀವು ವಾಯ್ಸೇ ಬರ್ತಾ ಇಲ್ಲ. ಏನು ಗೊಣಗ್ದ? ಸಾರಿ ಪ್ರಿಯಾಂಕ, ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಎಂದ. ಲೋ ಪ್ರೀತೋ, ಇದು ನಿನ್ಗೆ ಪ್ಲೇಟು ಪ್ರೀತು. ನಾನಂತೂ ತಿನ್ನಲ್ಲ, ಅದನ್ನ ನೀನೇ ತಗೊಂಡು ಹೋಗು. ಇದು ಪ್ರೀತಿಗೆ ಕೊಡ್ತೀನಿ ಬಿಡು. ನಿಂಬೆಹಣ್ಣು ಹಾಕಿಕೊಳ್ಳಿ. ಅದು ಅವನೇ ತಿನ್ಬೇಕು ಅಮ್ಮ. ಅದು ಇವನೇ ತಿನ್ನತ್ತ. ಇದೊಂಚೂರು ಈರುಳ್ಳಿ ಹಾಕಬೇಕು. ಈರುಳ್ಳಿ ಸೆಂಟ್ ತಗೋ. ಇದು ಒಂದೇನು ತಗೋಬೇಕು. ಒಂಚೂರು ಸ್ವಲ್ಪ ಪ್ರೀತು ಆಮೇಲೆ ತಿನ್ನುವಂತ ಇದನ್ನ ತಿನ್ನೋ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ದೊಡ್ಡದಾಗಿ ಹಿಂಗೆ ಬೇಡ ಕಣಮ್ಮ, ತಿನ್ಬೇಡಿ. ನೀ ತಿನ್ನು. ನಾನು ಹಂಗೆ ತಿನ್ನಲ್ಲ.
ನಾನು ತಿಂತೀನಿ ಇರು ಟೇಸ್ಟ್ ನೋಡಲ್ವಾ? ನಾನು ನೋಡ್ಬಿಟ್ಟಲ್ಲೇ ಹೇಳ್ತೀನಿ. ಇದೆಲ್ಲವೂ ಚೆನ್ನಾಗೇ ಬಂದಿದೆ. ಅವ್ರಿಗೆ Super ಕೊಟ್ಬಿಡಿ ಆಗಿದೆ. ಅದ್ನ. ಓಕೆ ಫ್ರೆಂಡ್ಸ್, ಇದೆಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ನನಗೂ ಈಗ ರೆಸ್ಟ್ ಬೇಕು, ಊಟ ಮಾಡಬೇಕು. ನನ್ನ ಮಕ್ಕಳು ಈಗ ಟೇಸ್ಟ್ ಮಾಡಿ ಹೇಳಿದರೆ ಚೆನ್ನಾಗಿದೆ ಅಂತ. ನಾನು ಮಾಡಿರೋ ಈ ಎಲ್ಲ ಫುಡ್ಗಳು ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಚೆನ್ನಾಗಿದ್ದೇನ್ರಾ? ಚೆನ್ನಾಗಿ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.